ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕುರಿತು ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದಂಥ ಕೈಗಾರಿಕಾ ಸಚಿವ MB ಪಾಟೀಲ್ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿದ್ದರಾಮಯ್ಯ ರಾಜೀನಾಮೆ ವೇಳೆ ಹೇಳಿದ್ರು, ಪೆಟ್ರೋಲು ಡೀಸೆಲ್ ಸಿಲಿಂಡರ್ ಬೆಲೆ ಎಷ್ಟು ಏರಿಕೆಯಾಗಿದೆ, ಮೊದಲು ನರೇಂದ್ರ ಮೋದಿಗೆ ಶ್ವೇತಪತ್ರ ಹೊರಡಿಸೋಕೆ ಹೇಳಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದರ ಏರಿಕೆಯಿಂದ ನೀವು ಕೂಡ ಇದೆಲ್ಲದರ ಪರಿಣಾಮಕ್ಕೆ ಒಳಗಾಗಿದ್ದೀರಿ ಅಲ್ವಾ? ವಿಶ್ವಗುರು ಅಚ್ಚೇ ದಿನ ಅಂದಿದ್ರು, ಆದರೆ ಇನ್ನೂ ಆ ದಿನ ಬಂದಿಲ್ವಾ ಅಂತ ವ್ಯಂಗ್ಯ ಆಡಿದರು. ಅವ್ರು ವಿಜೇಂದ್ರಿಗೆ ಹೇಳ್ರಿ, ಮೊದಲ ಪ್ರಧಾನಮಂತ್ರಿಗೆ ಹೇಳ್ರಿ ಅಂತ ಹೇಳ್ರಿ ಶ್ವೇತಪತ್ರ ಹೊರಡ್ಸಕ್ಕೆ. ಪೆಟ್ರೋಲ್ ರೇಟ್ ಏನಾಗಿದೆ, ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ಸಿಲಿಂಡರ್ ರೇಟ್ ಆಗಿದೆ, ಡಾಲರ್ ರೇಟ್ ಏನಾಗಿದೆ. ನಿನ್ನೊಬ್ಬರು ಪೌಂಡ್ ಹೇಳ್ತಾರೆ 150 ರೂಪಾಯಿ. ನಾನು ಸುಮ್ಮನೆ ಕೇಳಿದ್ರು, ಗೆಸ್ ಮಾಡ್ರಿ ಎಷ್ಟಾಗಿದೆ ಪೌಂಡ್. ನಾನು 120 ಅಂದೆ. ಏನು ಅಷ್ಟು ಗೊತ್ತಿಲ್ಲ ಅಂದ್ರು. 150 ರೂಪಾಯಿ ಅಂತ ನನಗೆ ಹೇಳಿದ್ರು. ಬಂಗಾರದ ರೇಟು ನಾವು ಟಾಪ್ 3 ಬಂದಿದ್ದು 5 ಹೋಗಿದ್ದೀವಿ. ಈಗ ಪೆಟ್ರೋಲ್ ಸಿಗ್ತಿತ್ತಲ್ಲ, ಡೀಸೆಲ್ ಸಿಗ್ತಿಲ್ಲ. ವಿಶ್ವಗುರು ಅವ್ರು ಹೇಳ್ಬೇಕಲ್ಲ, ಅಚ್ಚೇ ದಿನ ಬಂದಿದ್ದಾವೆ, ಒಳ್ಳೆ ಮದ್ದು ಎಲ್ಲರಿಗೂ. ನಿಮ್ಗೂ ಬಂದಿದಾವ, ನೀವು ಸುಮ್ಮನೆ ಇದ್ದೀರಿ. ನಿಮ್ಗೆ ಹೊರ ಬಿದ್ದಿಲ್ವಾ ಪೆಟ್ರೋಲ್ ರೇಟು? ಎಣ್ಣೆ ಅದು ಅಡಿಗೆ ಎಣ್ಣೆ, ಮೋಟರ್ ಸೈಕಲ್ ತಗೊಳ್ರಿ, ಮೊದಲ 50,000 ಸಿಗ್ತಿದ್ವಿ, 1 ಲಕ್ಷ ಆಗಿದಾವ ಈಗೆಲ್ಲ. ಬಂಗಾರದು ಮದುವೆ ಆಗ್ಬೇಕಂತ ಅಥವಾ ಯಾರು ಕಾರಣದ ಬಂಗಾರದು ಸಿಗ್ತಾ ಇದ್ರು ದಿವಸ. ಯಾಕಮ್ಮ ಹೇಳ್ರಿ ಸತ್ಯ, ನಿಮ್ಗೆ ಗೊತ್ತಿದೆಯಲ್ಲ ಸತ್ಯ. ನೀವು ಇದ್ರ